ದುರ್ಗಾಷ್ಟಕದ 5ನೇ ಶ್ಲೋಕ. ಭಾಗ್ಯಶ್ರೀ ಮನುಷಾಂ ದದಾತಿ ಸುಸುಧಾಂ ತೃಪ್ತಿಂ ವಿಲಕ್ಷ್ಮೀಂ ಸದಾ ಭವ್ಯಂ ಯಚ್ಛತಿ ಕಲ್ಪ್ಯತೆ ಹಿ ಮನುಜೈಃ ನಿತ್ಯಂ ಸುಚಿತ್ರೈವ ತಾಂ ಗೌರ್ಯೇವೇತಿ ಅರುಂಧತಿ ವಸುತರಾಂ ಖ್ಯಾತಾತ್ರ ಲೋಕೆ ಸುರಾಂ ಪ್ರಜ್ಞಾ ಸುಸ್ಮರತ್ಯೇವ ವಕ್ಷತಿ ದಿನೇ ಮಾಂ ಪಾಹಿ ದುರ್ಗಾಂಬಿಕಾ ಮಾಂ ಪಾಹಿ ದುರ್ಗಾಂಬಿಕಾ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಭಾಗ್ಯಶ್ರೀಂ ಅನುಷಾಂ ದದಾತಿ ಸುಸುಧಾಂ ತೃಪ್ತಿಂ ವಿಲಕ್ಷ್ಮೀಂ ಸದಾ ಭವ್ಯಂ ಯಚ್ಛತಿ ಕಲ್ಪ್ಯತೆ ಹಿ ಮನುಜೈಃ ನಿತ್ಯಂ ಸುಚಿತ್ರೈವ ತಾಂ ಗೌರಿ ಏವ ಇತಿ ಅರುಂಧತಿ ಇವ ಸುತರಾಂ ಖ್ಯಾತಾ ಅತ್ರ ಲೋಕೆ ಸುರಾಂ ಪ್ರಜ್ಞಾ ಸುಸ್ಮರತಿ ಏವ ವಕ್ಷ್ಯತಿ ದಿನೇ ಮಾಂ ಪಾಹಿ ದುರ್ಗಾಂಬಿಕಾ ಇತಿ. ಅನ್ವಯಾರ್ಥ ಹೀಗಿದೆ: ಗೌರಿ ಭಾಗ್ಯಶ್ರೀಂ ಅನುಷಾಂ ಸುಧಾಂ ತೃಪ್ತಿಂ ವಿಲಕ್ಷ್ಮೀಂ ಭವ್ಯಂ ಸದಾ ದದಾತಿ. ನಿತ್ಯಂ ತಾಂ ನಾಮ ದುರ್ಗಾಂ ಸುಚಿತ್ರಾ ಇವ ಮನುಜೈಃ ಕಲ್ಪ್ಯತೆ. ಏಷಾ ಅರುಂಧತೀವ ಲೋಕೆ ಖ್ಯಾತಾ ತಾಂ ಸುರಾಂ ಪ್ರಜ್ಞಾ ದಿನೇ ಸ್ಮರತಿ ವಕ್ಷತಿ ಚ ಮಾಂ ಪಾಹಿ ದುರ್ಗಾಂಬಿಕಾ ಇತಿ. ಈ ಶ್ಲೋಕದ ತಾತ್ಪರ್ಯ ಹೀಗಿದೆ: ಗೌರಿಯು ಅಂದರೆ ದುರ್ಗೆಯು ಭಾಗ್ಯಶ್ರೀಂ ಅನುಷಾಂ ತೃಪ್ತಿಂ ವಿಲಕ್ಷ್ಮೀಂ ಭವ್ಯಂ ದದಾತಿ ಸುಸುಧಾಂ ಚ ದದಾತಿ. ಸುಧಾ ಅಂತ ಹೇಳಿದ್ರೆ ಅಮೃತ. ಹೇಗೆ ದುರ್ಗೆ ಅಮೃತವನ್ನ ಕೊಡ್ತಾಳೆ ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ: ನ ತಕ್ರಸೇವಿ ವ್ಯತಥೆ ಕದಾಚಿತ್ ನ ತಕ್ರದಗ್ಧಾಃ ಪ್ರಭವಂತಿ ರೋಗಾಃ ಯಥಾ ಸುರಾಣಾಂ ಅಮೃತಂ ಹಿತಾಯ ತಥಾ ನರಾಣಾಂ ಭುವಿ ತಕ್ರಮಾಹುಃ. ಹೇಗೆ ಸುರರಿಗೆ ಅಮೃತವು ಹಿತವಾಗಿರುತ್ತೋ ಹಾಗೆ ಭೂಮಿಯ ಮೇಲಿರುವಂತಹ ಅಮೃತವಾದಂತಹ ಮಜ್ಜಿಗೆಯೇ ಮಾನವರಿಗೆ ಹಿತ. ನಾವು ಪ್ರತಿದಿನವೂ ಮಜ್ಜಿಗೆಯನ್ನ ತಕ್ರವನ್ನ ಸೇವನೆ ಮಾಡ್ತೇವೆ. ಆ ತಕ್ರ ಹಸುವಿನಿಂದ ಬರುತ್ತೆ. ಆ ಹಸುವಿನಲ್ಲಿ 3,000,000 ದೇವರುಗಳು ವಾಸ ಮಾಡ್ತಾರೆ. ಅದರಲ್ಲಿ ದುರ್ಗೆಯು ಕೂಡ ಒಬ್ಬಳು. ಅದಕ್ಕೋಸ್ಕರ ಇಲ್ಲಿ ಹೇಳಿರುವ ಹಾಗೆ ದುರ್ಗೆ ಸುಧಾ ಅಮೃತವನ್ನ ನೀಡ್ತಾಳೆ. ಭಾಗ್ಯಶ್ರೀಂ ಚ ದಧಾತಿ. ಭಾಗ್ಯಂ ಅಂತ ಹೇಳಿದ್ರೆ ಒಳ್ಳೆಯದು. ಆ ಒಳ್ಳೆಯದನ್ನ ನಮಗೆ ಕೊಡ್ತಾಳೆ. ಯಾವುದೇ ಕೆಟ್ಟ ವಿಷಯಗಳನ್ನ ನಾಶ ಮಾಡಿ ಒಳ್ಳೆಯ ವಿಚಾರಗಳನ್ನ ನಮ್ಮ ಕಡೆಗೆ ಹರಿದು ಬಿಡ್ತಾಳೆ. ಅನುಷಾಂ ವಿಶಿಷ್ಟೇನ ಉಷಾಂ. ಉಷಾ ಅಂತ ಹೇಳಿದ್ರೆ ಕಿರಣ. ವಿಶಿಷ್ಟವಾದಂತಹ ಕಿರಣಗಳನ್ನ ನಮ್ಮ ಕಡೆ ಬೀರ್ತಾಳೆ. ಲಕ್ಷ್ಮೀಂ ಚ ದದಾತಿ. ಲಕ್ಷ್ಮೀ ಅಂತ ಹೇಳಿದ್ರೆ ಹಣ. ಹಣವನ್ನ ಹೇಗೆ ಕೊಡ್ತಾಳೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಲಕ್ಷ್ಮಿ ಅಂತ ಹೇಳಿದ್ರೆ ನಾವು ಸಂಪತ್ತು ಅಂತ ತಗೊಳ್ಬೇಕು. ನಮ್ಮ ಸಂಪತ್ತೇನು? ಶಕ್ತಿ.
ಶಕ್ತಿಯನ್ನ ನೀಡ್ತಾಳೆ. ಭವ್ಯಂ ಯಚ್ಛತಿ, ಭವ್ಯ ಶ್ರೇಯಸ್ಸನ್ನ ಕೊಡ್ತಾಳೆ. ಅಂತಹ ದುರ್ಗೆಯನ್ನ ಮನುಜರು ಅಂದರೆ ಮಾನವರು ಸುಚಿತ್ರ ಸುಷ್ಟು ಚಿತ್ರೇಣ ಸುಷ್ಟು ಚಿತ್ರಯ ಒಳ್ಳೆಯ ಚಿತ್ರದಿಂದ ನಾವು ನೋಡ್ತೇವೆ. ದುರ್ಗೆಯನ್ನ ಭಾವಚಿತ್ರದಲ್ಲಿ ನೋಡ್ತೇವೆ. ಮನುಜರು ಅವರವರ ಭಾವನೆಗೆ ತಕ್ಕಂತೆ ದುರ್ಗೆಯ ವಿಗ್ರಹಗಳನ್ನ ಭಾವಚಿತ್ರಗಳನ್ನ ಇಟ್ಟುಕೊಂಡು ಪೂಜೆ ಮಾಡ್ತಾರೆ. ಹಾಗೆ ಒಳ್ಳೆಯ ಚಿತ್ರದಿಂದ ಅವಳನ್ನ ನೋಡ್ತಾರೆ. ಹೇಗೆ ಅರುಂಧತಿ ನಕ್ಷತ್ರವಾಗಿ ಹೊಳಿತಾ ಇದ್ದಾಳೋ ಹಾಗೆಯೇ ದುರ್ಗೆ ಕೂಡ ಅಷ್ಟೇ ವಿಖ್ಯಾತಿಯನ್ನ ಪಡೆದು ಎಲ್ಲರ ಆರೋಗ್ಯ ಭಾಗ್ಯವನ್ನ ನೋಡಿಕೊಳ್ಳುತ್ತಿರುವಂತಹ ಮಹಾನ್ ದೇವತೆಯೇ ದುರ್ಗೆ. ಅಂತಹ ದುರ್ಗೆಯನ್ನ ಪ್ರಜ್ಞಾ ಅಂದ್ರೆ ಒಳ್ಳೆಯ ಬುದ್ಧಿಯನ್ನ ಉಳ್ಳವಳು ಪ್ರತಿದಿನ ನೆನೆಸ್ಕೊಂಡು ಮಾಂ ಪಾಹಿ ದುರ್ಗಾಂಬಿಕಾ ಅಂತ ಹೇಳ್ತಾರೆ. ಹೀಗೆ ದೇವರು ನಮಗೆ ಏನ್ ಕೊಡ್ತಾನೆ ಏನ್ ಬಿಡ್ತಾನೆ ಅನ್ನೋದು ಮುಖ್ಯವಲ್ಲ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ ಅಂತ. ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ನಿಮ್ಮ ಕೆಲಸವನ್ನ ನೀವು ಮಾಡಿ, ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ, ಅದಕ್ಕೆ ಫಲದ ಅಪೇಕ್ಷೆಯನ್ನ ಪಡಬೇಡಿ. ದೇವರು ನಿಮಗೆ ಏನನ್ನ ಒದಗಿಸ್ಬೇಕು ಅಂತ ಅನ್ಕೊಳ್ತಾನೋ ಅದು ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ಈ ಶ್ಲೋಕದ ತಾತ್ಪರ್ಯ. ನಾವು ಮಾಡಿದಂತಹ ಕೆಲಸಗಳನ್ನ ಕರ್ಮಗಳನ್ನ ಬೇರೆಯವರ ಮುಂದೆ ಹೇಳಿಕೊಂಡಷ್ಟು ಅದು ವ್ಯರ್ಥ ಆಗತ್ತೆ. ಉದಾಹರಣೆಗೆ ನಾವು ದಾನವನ್ನ ಮಾಡಿದ್ರೆ, ನಾವು ದಾನವನ್ನ ಮಾಡಿದೀವಿ ಅಂತ ಹೇಳ್ಕೊಂಡ್ರೆ ನಾವು ಮಾಡಿದಂತಹ ಪುಣ್ಯ ಕಳೆದು ಹೋಗುತ್ತೆ. ಹಾಗೆ ಕೃಷ್ಣನು ಹೇಳುವಂತೆ ನಮ್ಮ ಕೆಲಸವನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಮಗೆ ದೊರಕಬೇಕಾದದ್ದು ಎಲ್ಲವೂ ಕೂಡ ದೊರಕತ್ತೆ. ಭಾಗ್ಯ ಆಗ್ಲಿ, ತೃಪ್ತಿ ಆಗ್ಲಿ, ಹಾಗೆ ಲಕ್ಷ್ಮಿ ಆಗ್ಲಿ, ಸಂಪತ್ತಾಗ್ಲಿ, ಶ್ರೇಯಸ್ಸಾಗ್ಲಿ ಎಲ್ಲವೂ ಕೂಡ ನಾವು ಮಾಡಿದಂತಹ ಕರ್ಮಕ್ಕೆ ಕೆಲಸಕ್ಕೆ ಅನುಗುಣವಾಗಿ ನಮಗೆ ದೊರಕ್ತಾ ಹೋಗುತ್ತೆ. ಒಮ್ಮೆ ಏನಾಗುತ್ತಂತ ಹೇಳಿದ್ರೆ, ಒಬ್ಬ ಹೊಸ ಚಲನಚಿತ್ರವನ್ನ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನವನ್ನ ಮಾಡ್ತಾನೆ, 2 ಬಾರಿ ಅದು ಸೋಲಿಗೆ ಕಾರಣವಾಗುತ್ತೆ. 3ನೇ ಬಾರಿ ಕೂಡ ಅವನು ಮತ್ತೆ ಹೊಸ ಚಲನಚಿತ್ರವನ್ನ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಳ್ತಾನೆ. ತನ್ನ ಪ್ರಯತ್ನವನ್ನ ತಾನು ಮಾಡ್ತಾನೆ. ಅನಂತರ ಅವನು ಇನ್ನೊಬ್ಬ ಮೇಲಧಿಕಾರಿಗಳ ಹತ್ತಿರ ಹೋಗಿ ಸಹಾಯ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನ ಕೆಲಸವನ್ನ ನೀನು ಮಾಡಿದ್ದೀಯಾ, ನನ್ನ ಸಹಾಯವನ್ನ ನಾನು ಮಾಡ್ತೇನೆ, ಅದು ಯಶಸ್ಸನ್ನ ಪಡೆಯೋದು ಬಿಡೋದು ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಒಮ್ಮೆ ಒಬ್ಬ ಪಂಡಿತ ಇನ್ನೊಬ್ಬ ಪಂಡಿತನೊಂದಿಗೆ ವಾದ ವಿವಾದ ನಡೆಯುತ್ತೆ. ಒಬ್ಬ ಆಸ್ತಿಕ, ಇನ್ನೊಬ್ಬ ನಾಸ್ತಿಕ. ಆಸ್ತಿಕ ಅಂತ ಹೇಳಿದ್ರೆ ದೇವರನ್ನ ನಂಬುವನು, ನಾಸ್ತಿಕ ಅಂತ ಹೇಳಿದ್ರೆ ದೇವರೇ ಇಲ್ಲ ಅಂತ ಹೇಳೋನು. ಈಗ ಇಬ್ಬರೊಂದಿಗೆ ವಾದ ವಿವಾದಗಳಾಗತ್ತೆ. ಅದರಲ್ಲಿ ಆಸ್ತಿಕನೇ ಗೆಲ್ತಾನೆ. ಆದ್ರೆ ನಾಸ್ತಿಕ ಅದನ್ನ ಒಪ್ಕೊಳ್ಳೋದಿಲ್ಲ. ಅವನು ಹೇಳ್ತಾನೆ, ರಾತ್ರಿ 12 ಗಂಟೆಗೆ
ಈ ಒಂದು ಊರಿನ ಆ ಅಂಚೆಯಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ನೋಡೋಣ, ಅಲ್ಲಿ ನಿನ್ನ ಹೆಂಡತಿ ಏನಾದರೂ ಇದ್ರೆ, ಅಲ್ಲಿ ಏನಾದ್ರು ನಿನ್ನ ಹೆಂಡತಿ ಇದ್ರೆ ಅಲ್ಲಿ ದೇವರಿದ್ದಾನೆ, ನಮ್ಮಲ್ಲಿ ದೇವರಿದ್ದಾನೆ ಅಂತ ನಂಬ್ತೇನೆ. ಏನಾದರೂ ಅಲ್ಲಿ ನಿನ್ನ ಹೆಂಡತಿ ಇಲ್ಲ ಅಂತ ಹೇಳಿದ್ರೆ ದೇವ್ರು ಇಲ್ಲ ಅಂತಾನೆ ಹೇಳ್ತೇನೆ ಅಂತ ಆಗತ್ತೆ. ಅನಂತರ ಇಬ್ರು ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ಮತ್ತೆ ವಾದ ವಿವಾದಗಳಾಗತ್ತೆ. ಯಾವುದೇ ಒಂದು ಕೆಲಸವನ್ನ ದೇವ್ರಿದ್ದಾನೆ ಅಂತ ಹೇಳ್ಕೊಂಡು ಮಾಡದೆ ಹೋದ್ರೆ ಅದು ಆಗೋದೇ ಇಲ್ಲ. ನಮ್ಮ ಪ್ರಯತ್ನವನ್ನ ಮಾಡಿದ್ರೆ ಅದು ದೇವ ಶಕ್ತಿ ನಮಗೆ ಸಿಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಆಸ್ತಿಕ ಹೇಳ್ತಾನೆ, ಆ ಪ್ರಯತ್ನವನ್ನ ಮಾಡಿಸೋನು ಕೂಡ ದೇವರೇ ಅಂತ. ಹೀಗೆ ವಾದ ವಿವಾದಗಳು ನಡೀತಾ ಹೋಗ್ತಾನೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ತಲುಪಿದಾಗ ಆಸ್ತಿಕನ ಹೆಂಡತಿ ಕುತ್ಕೊಂಡು ಭಜನೆಯನ್ನ ಮಾಡ್ತಾ ಇರ್ತಾಳೆ. ಆಗ ಅನ್ಸತ್ತೆ ನಾಸ್ತಿಕನಿಗೆ, ಹೌದು, ಈ ಒಂದು ಜಗತ್ತಿನಲ್ಲಿ ಎಲ್ಲವೂ ನಡೀತಿರೋದು ಕೂಡ ದೇವರ ಅನುಗ್ರಹದಿಂದಲೇ ಅಂತ ಅನ್ಸತ್ತೆ. ಅಂದಿನಿಂದ ಅವನು ದೇವರನ್ನ ನಂಬಲು ಆರಂಭ ಮಾಡ್ತಾನೆ. ದೇವರು ಯಾವ ರೂಪದಲ್ಲಿ ಬಂದು ಸಹಾಯವನ್ನ ಮಾಡ್ತಾನೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಶಿವ ದೇವಾಲಯದ ಅರ್ಚಕ, ಅವನು ಶಿವನನ್ನ ಅತಿಯಾಗಿ ಹೆಚ್ಚಾಗಿ ಭಕ್ತಿಯಿಂದ ಪೂಜಿಸ್ತಾ ಇರ್ತಾನೆ. ಒಮ್ಮೆ ಏನಾಗುತ್ತಂತ ಹೇಳಿದ್ರೆ, ಆ ಊರಿನಲ್ಲಿ ಪ್ರಳಯ ಆಗತ್ತೆ. ಆ ಪ್ರಳಯ ಆದಾಗ ಎಲ್ಲಾ ಜನರು ಕೂಡ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಲು ತಯಾರಾಗ್ತಾರೆ. ಇವನು ತಪಸ್ಸನ್ನ ಮಾಡ್ತಾ ಇರ್ತಾನೆ. ಆಗ ಗ್ರಾಮಸ್ಥರು ಬಂದು ಕರೀತಾರೆ, ಬಾರಪ್ಪ ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಂಡು ಅವನು ಎಷ್ಟು ಕರೆದ್ರು ಕೂಡ ನನಗೆ ಶಿವ ಬಂದೇ ಕಾಪಾಡಬೇಕು ಅಂತ ಅವನು ಮತ್ತೆ ತಪಸ್ಸನ್ನ ಮಾಡಕ್ಕೆ ಕೂತ್ಕೊಳ್ತಾನೆ. ಜಾಸ್ತಿ ಆಗತ್ತೆ ಪ್ರವಾಹ. ಆಗ ಹಡಗಿನಲ್ಲಿ ಸೈನಿಕರು ಬಂದು, ಬಾ, ನೀನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತೀನಿ ನಿನ್ನನ್ನ, ಬಾ ಅಂತ ಕರೀತಾರೆ. ಆಗ ಆ ಪೂಜಾರಿ ಇರ್ತಾನಲ್ಲ, ಅವನು ಹೇಳ್ತಾನೆ, ಇಲ್ಲ, ಶಿವನೇ ಬಂದು ನನ್ನನ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಆಗಲೂ ಅವನು ಹೋಗೋದಿಲ್ಲ. ಇನ್ನೂ ಪ್ರಳಯ ಹೆಚ್ಚಾಗುತ್ತೆ. ಆಗ ಹೆಲಿಕಾಪ್ಟರ್ನಲ್ಲಿ ಸೈನಿಕರು ಬಂದು ಹಗ್ಗವನ್ನ ಕೊಟ್ಟು, ಈ ಹಗ್ಗವನ್ನ ಇಟ್ಕೊಂಡು ಮೇಲಕ್ಕೆ ಎತ್ತು, ಹಾಗೆ ಅದರ ಸಹಾಯದಿಂದ ಹತ್ತು ಅಂತ ಹೇಳ್ತಾರೆ. ಆಗ್ಲೂ ಅವನು ಒಪ್ಕೊಳ್ಳೋದಿಲ್ಲ. ನಾನು ಶಿವ ಬಂದು ಕರ್ಕೊಂಡೋದಾಗಲೇ ನಾನು ಬರ್ತೀನಿ ಅಂತ ಹೇಳ್ತಾನೆ. ಆಗ ಕೊನೆಗೆ ಸೈನಿಕರು ಕೂಡ ಹೋಗ್ತಾರೆ. ಪ್ರಳಯ ಹೆಚ್ಚಾಗಿ 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 ಕೊನೆಗೆ ಅವನ ಪ್ರಾಣವೇ ಹೋಗುತ್ತೆ. ಆಗ ಆ ಪೂಜಾರಿ ಸ್ವರ್ಗಲೋಕದಲ್ಲಿ ತಲೆ ಕೆಳಗೆ ಮಾಡಿಕೊಂಡು ಕೂತಿರ್ತಾನೆ. ಆಗ ಶಿವನಿಗೆ ಅವನು ಕೇಳ್ತಾನೆ, ಏನಪ್ಪ ಶಿವ, ನೀನು ಕಾಪಾಡ್ತೀಯ ಅಂತ ನಾನು ನಂಬ್ಕೊಂಡು ಕೂತಿದ್ರೆ ನೀನು ಬರಲೇ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ಶಿವ ಹೇಳ್ತಾನೆ, ನಿನ್ನನ್ನು ಕಾಪಾಡಬೇಕು ಅಂತಲೇ ನಾನು ಗ್ರಾಮಸ್ಥನಾಗಿ ಬಂದೆ, ಹಡಗನ್ನ ಇಟ್ಕೊಂಡು ಬಂದೆ, ಹೆಲಿಕಾಪ್ಟರ್ ಕೂಡ ಬಂದೆ. ನೀನು ನನ್ನನ್ನು ಗುರುತಿಸಲೇ ಇಲ್ಲ, ಅದಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ನಿನಗೆ ಒದಗಿ ಬಂದಿದೆ ಅಂತ ಹೇಳ್ತಾನೆ. ಆಗ ಅವನಿಗೆ ಅನ್ಸತ್ತೆ, ಹೌದಲ್ವಾ, ಎಲ್ಲರಲ್ಲೂ ದೇವ್ರಿರ್ತಾನೆ, ದೇವರು ಯಾವ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. ನಾನು ಅವತ್ತೇ ಅವರನ್ನ ದೇವ ರೂಪದಲ್ಲಿ ಕಂಡಿದ್ರೆ ನಾನು ಇನ್ನೂ ಬದುಕಬಹುದಿತ್ತು ಅಂತ ತಪ್ಪಿನ ಅರಿವಾಗತ್ತೆ. ಹಾಗೆ ನಾವು ಮಾಡಿದಂತಹ ಕೆಲಸಕ್ಕೆ, ನಾವು ಮಾಡಿದಂತಹ ಎಲ್ಲ ಕೆಲಸಕ್ಕೂ ಕೂಡ ಪ್ರತಿಫಲ ಇದ್ದೇ ಇರುತ್ತೆ.
ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರು ಏನೂ ಕೇಳದೆ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥತೆಯಿಂದ ಪೂಜೆಯನ್ನ ಮಾಡಿದ್ರೆ ದೇವರು ನಮಗೆ ಎಲ್ಲಿ ಫಲವನ್ನ ಕೊಡಬೇಕೋ ಅಲ್ಲಿ ಕೊಡ್ತಾನೆ. ಇಲ್ಲಿ ನನಗೆ ಫಲವನ್ನ ಕೊಡ್ಲಿಲ್ಲ, ದೇವರೇ ಇಲ್ಲ ಅಂತ ಹೇಳ್ಬಾರ್ದು. ಯಾಕಂತ ಹೇಳಿದ್ರೆ ಅವನು ಬರ್ದಿಟ್ಟಿರ್ತಾನೆ. ಏನಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ನಾವು ಕಳೆದುಕೊಂಡಿದ್ದು ಮುಂದೊಂದು ಸಮಯದಲ್ಲಿ ಅದರ ದುಪ್ಪಟ್ಟು ಆಗಿ ನಮಗೆ ಸಿಗತ್ತೆ ಅಂತ. ಅದಕ್ಕೆ ನಾವು ಎಷ್ಟು ಭಕ್ತಿಯನ್ನ ದೇವರಿಗೆ ತೋರಿಸ್ತೇವೋ ಅಷ್ಟೇ ಭಾಗ್ಯವನ್ನ, ಲಕ್ಷ್ಮಿಯನ್ನ, ತೃಪ್ತಿಯನ್ನ, ಹಾಗೆ ಶ್ರೇಯಸ್ಸನ್ನ, ಹಾಗೆ ಅರುಂಧತಿಯಂತೆ ಬೆಳಗುವಂತ ಒಂದು ತಾಕತ್ತನ್ನ, ಒಳ್ಳೆಯ ಬುದ್ಧಿಯನ್ನ ಹೊಂದುವಂತಹ ಒಂದು ಆಶೀರ್ವಾದವನ್ನ ದೇವರು ಮಾಡ್ತಾರೆ ಅಂತ ಈ ಶ್ಲೋಕದ ತಾತ್ಪರ್ಯವಾಗಿದೆ. ಇನ್ನೊಮ್ಮೆ ಈ ಶ್ಲೋಕವನ್ನ ಹೇಳಿ ಇಂದಿನ ಸಂಚಿಕೆಯನ್ನ ಸಮಾಪ್ತಿ ಮಾಡೋಣ. ಭಾಗ್ಯಶ್ರೀಂ ಅನುಷಾಂ ದದಾತಿ ಸುಸುಧಾಂ ತೃಪ್ತಿಂ ವಿಲಕ್ಷ್ಮೀಂ ಸದಾ ಭವ್ಯಂ ಯತ್ಸತಿ ಕಲ್ಪ್ಯತೆ ಹಿ ಮನುಜೈಃ ನಿತ್ಯಂ ಸುಚಿತ್ರೈವ ತಾಂ ಗೌರ್ಯೇವೇತಿ ಅರುಂಧತಿ ವಸುತರಾಂ ಖ್ಯಾತಾತ್ರ ಲೋಕೆ ಸುರಾಂ ಪ್ರಜ್ಞಾ ಸುಸ್ಮರತ್ಯೇವ ವಕ್ಷತಿ ದಿನೇ ಮಾಂ ಪಾಹಿ ದುರ್ಗಾಂಬಿಕಾ, ಮಾಂ ಪಾಹಿ ದುರ್ಗಾಂಬಿಕಾ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಾಃ.